ಕಪಿಲ್, ಆಫೀಸ್ಗೆ ಹೋಗಿಲ್ವಾ? ಅದಕ್ಕೆ ತಾನೇ ಕೂತಿರೋದು. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ಈ ಬ್ಯಾಗ್ನ ನಮ್ಮ ಮನೆಗೆ ಕೊಡ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇದೆ. ನೀವೇನ್ ನನ್ನನ್ನ ಕೊರಿಯರ್ ಬಾಯ್ ಅನ್ಕೊಂಡಿದ್ದೀರಾ? ಶ್ರೀವಾರಿ ಜ್ಯುವೆಲರ್ಸ್ ಎಂಪ್ಲಾಯ್ ನಾನು. ಸೊ ಕ್ಯೂಟ್ ಆಗಿರೋ ಪ್ರಿನ್ಸಸ್ ಏನ್ ಮಾಡ್ತಾಳೆ, ಕಾಡನ್ನೆಲ್ಲ ನೋಡ್ಕೊಂಡ್ ಬರೋಣ ಅಂತ ರೌಂಡ್ ಹೋಗೋಣ ಅಂತ ಅನ್ಕೋತಾಳೆ. ಬಟ್ ಫುಲ್ ಕತ್ಲು. ಅಮ್ಮ, ಕರೆಂಟ್ ಹೋಯ್ತು. ತಾಳು ಕಂದ, ನಾನು ಕ್ಯಾಂಡಲ್ ತಗೊಂಡ್ ಬರ್ತೀನಿ. ಅಮ್ಮ, ಏನ್ ಸೌಂಡದು? ನನ್ಗೂ ಗೊತ್ತಾಗ್ತಾ ಇಲ್ಲ ಕೃಷ್ಣ. ದೆವ್ವ ಏನಾದ್ರು ಬಂದಿದ್ದೆ ರೂಮಿಗೆ? ಆತರ ಯಾವ ದೆವ್ವನೂ ಇಲ್ಲ ಕಂದ, ನೀನ್ ಹೆದರ್ಕೋಬೇಡ. ಒಬ್ಳು ದೊಡ್ಡ ಹೀರೋಯಿನ್, ತಾನು ಆಕ್ಟ್ ಮಾಡೋ ಸಿನಿಮಾದಲ್ಲಿ ಎಂತ ದುಷ್ಟ ಶಕ್ತಿ ಬಂದ್ರು ಡಂಕಣಕ ಅಂತ ಅಮ್ಮನೂ ಸ್ಟೆಪ್ ಹಾಕೊಂಡು ಓಡಿಸ್ಬಿಡ್ತಾಳೆ. ಇನ್ನೊಬ್ಳು ಅವಳು ಮಗಳು, ಬಾಯಿ ಊರಾಗಲ್ಲ, ಧೈರ್ಯ ಕಾಸಗಳೂ ಇಲ್ಲ. ಏನಾದ್ರೂ ಆದ್ರೆ ಕಿರ್ಚ್ಕೊಂತಾಳೆ. ಒಂದು ಸಣ್ಣ ಪಂಚೆ ಟ್ರಿಕ್ಕಿಗೆ ಇಷ್ಟೊಂದು ನಡ್ಕೊಂಡ್ ಬಿದ್ದಿರಲ್ಲ, ಏನ್ ಬಡ್ಕೊಳ್ಳೋದು? ನೀವೇನು ಬಡ್ಕೋಬೇಡಿ, ನಾವು ಬಡಿತೀವಿ. ಅಮ್ಮ, ಏಯ್, ಮಾತಾಗಿರ್ಬೇಕು. ಅಲ್ಲಿ ಅಲ್ಲಿ ಯಾಕೆ ಮಾಡ್ತೀರಾ? ಈ ಜೀವನ ಪರಾಕ್ರಮ ಏನನ್ನೋದನ್ನ ಈಗ ತೋರಿಸ್ತೀನಿ. ಓಹೋ, ನಿಮ್ ಮುನ್ನೋಡ್ ಹೆದರ್ಕೊಂಡ್ವಿ ಅನ್ಕೊಂಡ್ರಾ? ನಿಮ್ ಪರಾಕ್ರಮನ್ ಪಂಕ್ಚರ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಏನ್ ಮಾಡ್ಬಿಡ್ತೀನಿ. ಮೊದ್ಲ ಕೆಲಸ ಮಾಡೀನೋ ನಿಮ್ಮನ್ನ. ಏನ್ ಹೇಳ್ತಿದ್ದೀರಾ? ನೀವು ಅನಾಥಾಶ್ರಮದ ಟ್ರಸ್ಟ್ಗೆ ಅಡಿಷನಲ್ ಬೋರ್ಡ್ ಮೆಂಬರ್ಸ್ ಆಗ್ತೀರಾ? ಹೌದು, ನಮ್ ತಂದೆಯವ್ರು ಕಟ್ಟಿರೋ ಅನಾಥಾಶ್ರಮ ತಾನೆ. ಯಾಕೆ ನಮ್ಗೆ ರೈಟ್ಸ್ ಇಲ್ವಾ? ರೈಟ್ಸ್ ಪ್ರಶ್ನೆ ಅಲ್ಲ ರಾಣವ್ರೆ. ಮತ್ತೇನ್ ಪ್ರಾಬ್ಲಮ್ ನಿಮ್ಗೆ? ಅದಕ್ಕೆ ಬೈಲ ಒಪ್ಪೋದಿಲ್ಲ ಮೇಡಮ್. ನೀವು 5 ಜನ ಬೋರ್ಡ್ ಮೆಂಬರ್ಸ್ ಒಪ್ಪಿದ್ರೆ ಬೈಲಾ ಚೇಂಜ್ ಮಾಡಿ ನಮ್ಮನ್ನ ಟ್ರಸ್ಟ್ ಅಲ್ಲಿ ಮಾಡ್ಕೋಬಹುದಲ್ವ? ಬೈಲಾದಲ್ಲಿ ಆತರ ಒಂದು ಕ್ಲಾಸ್ ಇದೆ ಅಲ್ವಾ, 5 ಜನ ಮೆಂಬರ್ಸ್ ಒಟ್ಟಿಗೆ ಒಪ್ಪಿದ್ರೆ ಬದಲಾವಣೆ ಮಾಡ್ಕೋಬಹುದು ಅಂತ. ಪ್ಲೀಸ್ ಮಾಡಿ. ಅವೆಲ್ಲ ಆಗಲ್ಲ. ಯಾವುದೇ ಟ್ರಸ್ಟ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಬಂದ್ರು ಅಂದ್ರೆ ಅದು ಟ್ರಸ್ಟ್ ಆಗಿ ಉಳಿಯೋದಿಲ್ಲ, ಅವರ ಪರ್ಸನಲ್ ಪ್ರಾಪರ್ಟಿ ಆಗ್ಬಿಡುತ್ತೆ. ಅವ್ರ ಇಷ್ಟ ಬಂದಂಗೆ ಫಂಡ್ಸ್ ನ ಮಿಸ್ಯೂಸ್ ಮಾಡ್ತಾರೆ ಅಂತಲೇ ಜಗದೀಶ್ ಚಂದ್ರ ಕುಟುಂಬದವ್ರನ್ನ ದೂರ ಇಟ್ಟು ಈ ತರ ಒಂದು ಬೈಲಾ ಮಾಡಿರೋದು. ಅವ್ರ ಆಶೆಯನ್ನು ಮೀರಿ ನಿಮ್ಮನ್ನ ಟ್ರಸ್ಟ್ಗೆ ಸೇರಿಸ್ಕೊಳ್ಳೋದಿಲ್ಲ. ಕೇಸ್ ನೀವು ಫಂಡ್ಸ್ ನ ಮಿಸ್ಯೂಸ್ ಮಾಡ್ಕೊಂಡಿದ್ರೆ ರಾಣ, ನಾವ್ಯಾರು ಇಲ್ಲಿ ಗತಿ ಇಲ್ದಲೇ ಬಂದಿಲ್ಲ. ನಾವು ನಿಮ್ಮಾಗೆ ಕೋಟ್ಯಾಧಿಪತಿಗಳೇ. ಏನೋ ಜಗದೀಶ್ ಚಂದ್ರ ಅವ್ರ ರಿಕ್ವೆಸ್ಟ್ ಮೇಲೆ ನಾವು ಅನಾಥರ ಸೇವೆ ಮಾಡೋಣ ಅನ್ನೋ ಒಳ್ಳೆ ಭಾವನೆಯಿಂದ ಬಂದಿದ್ದೀವಿ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಆಡಿಟ್ ಮಾಡಿಸಿ ನೋಡಿ. ಜಗದೀಶ್ ಅಂಕಲ್, ಪ್ಲೀಸ್ ರಾಣ ಮಾತನ್ನ ತಪ್ಪು ತಿಳ್ಕೊಬೇಡಿ. ನಾವು ಕೂಡ ನಿಮ್ಮೆಲ್ಲರ ಹಾಗೇನೆ ಈ ಸೇವೆಯಲ್ಲಿ ಭಾಗಿಯಾಗಬೇಕು ಅಂತಾನೆ ಬಂದಿರೋದು. ಧಾರಾಳವಾಗಿ ಬನ್ನಿ, ಸೇವೆ ಮಾಡಿ. ಅದಕ್ಕೆ ಬೋರ್ಡ್ ಮೆಂಬರ್ಸ್ ಯಾತಕ್ಕಾಗಬೇಕು? ನಿಮ್ಮನ್ನ ಬೋರ್ಡ್ನಲ್ಲಿ ಬಿಟ್ಕೊಳ್ಳೋದಕ್ಕೆ ಟ್ರಸ್ಟ್ ಕಾನೂನು ಒಪ್ಪಲ್ಲ, ನಾನು ಅಲೋ ಮಾಡಲ್ಲ. ಸಾರಿ. ಓಕೆ, ನಿಮ್ಮ ಒಪಿನಿಯನ್ಸ್ ಏನು? ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ನಾನು ಅಷ್ಟೇ. ಜಗದೀಶ್ ಚಂದ್ರ ಅವ್ರ ಮಕ್ಕಳು ನೀವು.
ನೀವು ಬೋರ್ಡ್ ಮೆಂಬರ್ಸ್ ಆಗೋದ್ರಲ್ಲಿ ನನಗೆ ಯಾವ ಆಕ್ಷೇಪಣೆನೂ ಇಲ್ಲ. ನನಗೂ ಇಲ್ಲ. ಓಕೆ, ನಾವು ಇನ್ನೊಂದು ದಿನ ಭೇಟಿ ಆಗೋಣ. ಕರೆದ ತಕ್ಷಣ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಜಗದೀಶ ಅಂತ ಹೆಸರಿಟ್ಕೊಂಡಿರೋರೆಲ್ಲ ಬರೀ ನಮಗೆ ಕಾಟ ಕೊಡೋರೆ ಆಗ್ಬಿಟ್ರಲ್ಲ ದೇವಿ. ಈಗೇನ್ ಮಾಡೋಣ ಇವನನ್ನ? ಇಬ್ರು ಓಕೆ ಅಂತ ಹೇಳಿದ್ದಾರೆ. ಇನ್ನಿಬ್ರು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಅವ್ರು ನಮಗೆ 100% ಸಪೋರ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಅಂತ ಇರೋದು ಆ ಜಗದೀಶ್ ಅನ್ನೋನ್ ಮಾತ್ರನೇ. ಒಂದ್ ರೌಂಡ್ ಅವನ್ನ ಕನ್ವಿನ್ಸ್ ಮಾಡಿ ನೋಡೋಣ. ಇನ್ ಕೇಸ್ ಅವನು ಒಪ್ಲಿಲ್ಲ ಅಂದ್ರೆ? ಕಮಾನ್ ರಾಣ, ಒಂದ್ಸತಿ ಟ್ರೈ ಮಾಡಿ ನೋಡೋಣ ಅಲ್ವಾ? ಇನ್ ಕೇಸ್ ವರ್ಕೌಟ್ ಆಗಿಲ್ಲ ಅಂದ್ರೆ ಬೇರೆ ದಾರಿ ನೋಡಿದ್ರಾಯ್ತು. ಓಕೆ. ಚಿನ್ನ ಹೋಗಿ ಬರ್ಲಾ? ಬಂಗಾರ ಹೋಗಿ ಬರ್ಲಾ? ಡೈಮಂಡು ಬರ್ಲಾ? ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ತಾನೆ ಇಲ್ಲ. ತಗೊಳ್ಳಿ ನೋಡಿ. ರಚ್ಚು, ಅವತ್ತು ದೇವಸ್ಥಾನದಲ್ಲಿ ಆ ಹೆಂಗಸ್ ಮಿಸ್ ಆಗಿದ್ಲಲ್ಲ, ಹೇಗಾದ್ರೂ ಮಾಡಿ ಅವಳ ಕಂಡುಹಿಡಿಬೇಕು. ಅವಳು ಹೇಗೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಾ ಇದ್ದಾಳೆ, ಅವಳ ಪರವಾಗಿ ಈ ಮನೇಲಿ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ನಾವು. ಯಾತಕ್ಕೂ ಇವತ್ತು ಒಂದ್ಸಲಿ ಅರ್ಚಕರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ. ವಿ ನೀಡ್ ಟು ಫೈಂಡ್ ಹರ್. ಹೋಗ್ಬರ್ತೀನಿ ನಾನು. ಭರತನಾಟ್ಯ ಮಾಡೋರು ಕಾಲ್ಗೆಜ್ಜೆ ಮಣಿತಾನೆ ಇದ್ರು. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಈ ಮಣಿಗಳಿಗೂ, ಆ ಹೆಂಗ್ಸಿಗೂ, ಅಮ್ಮಂಗೂ, ಈ ಮನೆಗೂ ಏನೋ ಚೈನ್ ಲಿಂಕ್ ಇದೆ. ಆ ಹೆಂಗ್ಸ್ ಯಾರು? ಅಮ್ಮನ್ ಹೆದರ್ಸ್ದಾಗೆ ಈ ಮನೇಲೂ ಯಾರನ್ನಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ಬೋದಾ? ಹೇಗ್ ತಿಳ್ಕೊಳ್ಳೋದು? ಜೀವ ಹೇಳ್ದ ಹಾಗೆ ಅವಳು ಮತ್ತೆ ದೇವಸ್ಥಾನಕ್ಕೆ ಬರ್ಬೇಕು. ನಾವು ಕಾದಿದ್ದು ಅವಳನ್ನ ಹಿಡಿಬೇಕು. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಅವಳು ಬರ್ತಾಳೋ ಇಲ್ವೋ? ಅತ್ತೆ ಕೊಡ್ತಾ ಇರೋದು ಇದೇ ಔಷಧಿನ? ಅಯ್ಯೋ, ಹಬ್ಬದ ಸಡ್ಗರದಲ್ಲಿ ಈ ಔಷಧಿ ಬಗ್ಗೆ ವಿಚಾರಿಸೋದನ್ನೇ ಮರ್ತ್ಬಿಟ್ಟಿದ್ನಲ್ಲ. ನಿಧಿಗೆ ಫೋನ್ ಮಾಡಿ ಈ ಔಷಧಿ ಬಾಟಲ್ನ ಅವಳಿಗೆ ಕಳಿಸ್ಬೇಕು. ಬಟ್ ಯಾರ ಹತ್ರ ಕಳಿಸ್ಲಿ? ಕಪಿಲ್, ಆಫೀಸ್ಗೆ ಹೋಗಿಲ್ವಾ? ಅದಕ್ಕೆ ತಾನೇ ಕೂತಿರೋದು. ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ಈ ಬ್ಯಾಗ್ನ ನಮ್ಮ ಮನೆಗೆ ಕೊಡ್ಬೇಕಿತ್ತು. ಸ್ವಲ್ಪ ಅರ್ಜೆಂಟ್ ಇದೆ. ನೀವೇನ್ ನನ್ನನ್ನ ಕೊರಿಯರ್ ಬಾಯ್ ಅನ್ಕೊಂಡಿದ್ದೀರಾ? ಶ್ರೀವಾರಿ ಜ್ಯುವೆಲರ್ಸ್ ಎಂಪ್ಲಾಯ್ ನಾನು, ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ. ನಿಧಿಗ್ ಬೇರೆ ಕಳಿಸ್ತೀನಿ ಅಂತ ಫೋನ್ ಮಾಡ್ಬಿಟ್ಟೆ. ಏನ್ ಮಾಡೋದು ಇವಾಗ? ಯಾರನ್ನಾರು ಕೇಳ್ತೀನಿ. ಒಂದ್ ನಿಮಿಷ. ಕೊಡಿ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಬೇಡ ಬಿಡು ಕಪಿಲ್, ಸುಮ್ನೆ ನೀನ್ ಯಾಕೆ ಕೊರಿಯರ್ ಬಾಯ್ ಆಗ್ಬೇಕು? ನಾನು ಬೇರೆ ಏನಾದ್ರೂ ಅರೇಂಜ್ ಮಾಡ್ಕೋತೀನಿ. ಪರವಾಗಿಲ್ಲ ಕೊಡಿ. ಅದೇನೋ ಅರ್ಜೆಂಟ್ ಅಂದ್ರಲ್ಲ, ಬಟ್ ಇದೇ ಲಾಸ್ಟು. ಇನ್ ಮುಂದೆ ಈ ಥರದ್ದೆಲ್ಲ ಕೆಲಸ ಹೇಳ್ಬೇಡಿ ನನಗೆ. ಸರಿ, ಥ್ಯಾಂಕ್ ಯು. ಲೊಕೇಶನ್ ಕಳಿಸಿ.
ಅಕ್ಕ ಬ್ಯಾಗ್ ಕೊಟ್ಟು ಕಳ್ಸದ್ಲಾ? ಹಾ ಕೊಡಿಲಿ. ಕೊಟ್ಟಿದ್ದಾಯ್ತಲ್ಲ, ಇನ್ನು ಯಾಕೆ ನಿಂತಿದೀಯಾ? ಕೊಟ್ಟಿದ್ದಕ್ಕೆ ಟಿಪ್ಸ್ ಏನಾದ್ರೂ ಕೊಡ್ಬೇಕಾ? ಏಯ್, ಏನ್ ಅನ್ಕೊಂಡಿದ್ಯಾ ನೀನ್ ನನ್ನನ್ನ? ನಿಮ್ ಬೀಗ್ರ ಮನೆಯಿಂದ ಬರ್ತಾ ಇದ್ದೀನಿ, ಕಡೆ ಪಕ್ಷ ಮನೆ ಒಳಗ್ ಕರೆದು ಒಂದ್ ಲೋಟ ನೀರ್ ಕೊಡ್ಬೇಕನ್ನೋ ಮ್ಯಾನರ್ಸ್ ಇಲ್ಲ ನಿನ್ಗೆ? ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿಲ್ವಾ ನಿನ್ಗೆ? ನೀರ್ ಕುಡಿಯೋನಾದ್ರೆ ಕೊಡ್ಬಹುದು, ನೀನ್ ಬೀರ್ ಕುಡಿಯೋನಲ್ವಾ? ಕುಡ್ಕೊಂಡ್ ಬಂದಿದೀಯಾ? ಏ ಇಲ್ಲಪ್ಪ. ಎಲ್ಲಿ? ಒಂದ್ಸಲ ಊದು. ಅದೇ ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಪೊಲೀಸರು ಹಿಡಿದಾಗ ಊದಿರ್ತೀಯ ಅಲ್ಲ, ಆತರ. ನಾನು ಅಂತವೆಲ್ಲ ಮಾಡಿಲ್ಲ. ಪರವಾಗಿಲ್ಲ, ಇವಾಗ ಊದು. ಕುಡ್ದಿಲ್ಲ. ಅವಾಗ್ಲೇ ಹೇಳುದ್ನಲ್ಲ. ಸರಿ, ಬಾ ಒಳಗೆ. ಕೂತ್ಕೋ. ಮನೇಲಿ ಯಾರು ಇಲ್ವಾ? ಅಮ್ಮ ಮತ್ತೆ ದೊಡ್ಡಮ್ಮ ದೇವಸ್ಥಾನಕ್ ಹೋಗಿದ್ದಾರೆ. ಡ್ಯಾಡ್ ಯಾವ್ದೋ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾರೆ. ಮನೇಲಿ ನಾನಿದ್ದೀನಿ. ವೆರೈಟಿ ಚಾಕು ಇದೆ. ಯಾರನ್ನಾದ್ರೂ ಚುಚ್ಚಿ ಸಾಯಿಸಿದ್ರು ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿ ತಪ್ಪಿಸ್ಕೋಬಹುದು. ನೀರ್ ಕುಡಿತೀಯಾ ಅಥವಾ ಜ್ಯೂಸ್ ಏನಾದ್ರು? ಏನು ಬೇಡ, ಸುಮ್ನೆ ಕೇಳ್ದೆ ಅಷ್ಟೇ. ಇಷ್ಟ ದೂರ ಬಂದಿದ್ಯಾ, ಹಾಗೆ ಹೇಗ್ ಕಳ್ಸೋದು? ಆಮೇಲೆ ನೀನ್ ಹೋಗಿ ಅಕ್ಕನಿಗೆ ಕಂಪ್ಲೇಂಟ್ ಮಾಡಿ ಅವಳು ನನಗ್ ಕಾಲ್ ಮಾಡಿ ಬೈಬೇಕಾ? ನೀರ್ ಕೊಡ್ತೀನಿ, ಕುಡ್ದ್ಬಿಟ್ಟು ಹೋಗು. ಥ್ಯಾಂಕ್ಸ್. ಏನದು? ಏನೋ ಔಷಧಿ ಬಾಟ್ಲ್ ಇದ್ದಂಗಿದೆ. ಇದನ್ನ ಯಾಕೆ ನಿಮ್ಮ ಅಕ್ಕ ಕೊಟ್ಟು ಕಳ್ಸಿದಾರೆ? ಅದನ್ ಕಟ್ಕೊಂಡ್ ನಿನಗೇನಾಗ್ಬೇಕು? ನೀರ್ ಕುಡ್ದ್ಯಾ? ಗ್ಲಾಸ್ ಅಲ್ಲಿ ಇಟ್ಬಿಟ್ಟು ಹೊರಡು. ಗಿಣಿ, ನಾನು ಹೋಗಿ ಬರ್ತೀನಿ. ಸರಿ.